ಆಲ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ವಿಶ್ವ ವಿಚಾರ ಯೂಟ್ಯೂಬ್ ಚಾನಲ್. ಸೆಕೆಂಡ್ PUC ಸೈನ್ಸ್ ಮುಗಿದ ನಂತರ ಮುಂದೆ ಯಾವ ಕೋರ್ಸ್ಗಳನ್ನು ಮಾಡುವ ಅವಕಾಶವಿದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ನಂಬರ್ 1, ಮೆಡಿಕಲ್ ಫೀಲ್ಡ್ ವೈದ್ಯಕೀಯ ಕ್ಷೇತ್ರ. PUC ನಂತರ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ಎಲ್ಲ ವಿದ್ಯಾರ್ಥಿಗಳು. ಹಾಗೆ ಮೆಡಿಕಲ್ ಫೀಲ್ಡ್ನಲ್ಲಿ ವಿವಿಧ ತರಹಂತ ಕೋರ್ಸ್ಗಳಿವೆ. ಇಂಜಿನಿಯರಿಂಗ್ ಟೆಕ್ನಾಲಜಿ ಕೋರ್ಸಸ್ PUC ನಂತರ ಎಲ್ಲ ಸ್ಟೂಡೆಂಟ್ಸ್ಗಳು ಜಾಯಿನ್ ಆಗಬಹುದು ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಟೈಪ್ಸ್ಗಳಿವೆ, ಹಾಗಾಗಿ ಅದನ್ನು ಸಹ ಇಲ್ಲಿ ಸೂಚಿಸಲಾಗಿದೆ. ಅಗ್ರಿಕಲ್ಚರ್ ಎನ್ವಿರಾನ್ಮೆಂಟ್ ಕೋರ್ಸ್ PUC ನಂತರ ಎಲ್ಲ ಸ್ಟೂಡೆಂಟ್ಸ್ಗಳು ಜಾಯಿನ್ ಆಗಬಹುದು. ಫೋರ್ತ್ ಒನ್, ಪ್ಯೂರ್ ಅಪ್ಲೈಡ್ ಸೈನ್ಸ್. ಈ ಕೋರ್ಸ್ ಬಗ್ಗೆನೂ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವ ಅವಕಾಶವಿದೆ ಮತ್ತು ಇದು ಸೆಕೆಂಡ್ PUC ಸೈನ್ಸ್ ನಂತರ ಬರುವ ಕೋರ್ಸ್ ಆಗಿದೆ. ಫಿಫ್ತ್ ಒನ್, ಕಾಮರ್ಸ್ ಮ್ಯಾನೇಜ್ಮೆಂಟ್ ವಾಣಿಜ್ಯಶಾಸ್ತ್ರ. ಈ ಕೋರ್ಸ್ ಸೈನ್ಸ್ ವಿದ್ಯಾರ್ಥಿಗಳು ಮಾಡುವ ಅವಕಾಶವಿದೆ. ಸಿಕ್ಸ್ತ್ ಒನ್, ಕ್ರಿಯೇಟಿವ್ ಡಿಸೈನ್ ಫೀಲ್ಡ್. ಸೆಕೆಂಡ್ PUC ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳು ಈ ಕೋರ್ಸ್ ಸಹ ಮಾಡಲು ಅವಕಾಶವಿದೆ. ಸೆವೆಂತ್ ಒನ್, ಎಜುಕೇಷನ್ ಫೀಲ್ಡ್. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಸಹ ಈ ಕೋರ್ಸನ್ನು ಮಾಡುವ ಅವಕಾಶವಿದೆ ಎಲ್ಲ ಸ್ಟೂಡೆಂಟ್ಸ್. ಏಯ್ತ್ ಒನ್, ನ್ಯೂ ಏಜ್ ಟೆಕ್ನಾಲಜಿ. ಜಗತ್ತಿನಾದ್ಯಂತ AI ಟೆಕ್ನಾಲಜಿ ಬಹಳ ಪ್ರಾಮುಖ್ಯತೆ ಪಡೆದಿದೆ, ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ಗಳು ಈ ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಫೀಲ್ಡನ್ನು ಆಯ್ಕೆ ಮಾಡಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕೆಂದು ಈ ಕೋರ್ಸನ್ನು ನೀಡಲಾಗಿದೆ. ತುಂಬ ಇಂಟ್ರೆಸ್ಟ್ ಕೋರ್ಸ್ ಆಗಿದೆ ಇದು. ಸೆಕೆಂಡ್ PUC ಮುಗಿಸಿದ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ, ಹಾಗಾಗಿ ಅವರ ಫೀಸ್ ಮತ್ತು ಅವರ ಮನೆಯ ಪರಿಸ್ಥಿತಿ ತುಂಬ ಕಠಿಣವಾಗಿರುತ್ತದೆ. ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಡಲಾಗಿರುವ ಕೋರ್ಸ್ಗಳನ್ನು ಮಾಡಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕೆಂದು ಇಲ್ಲಿ ನೀಡಲಾಗಿದೆ. ನಂಬರ್ 1, ಕಂಪ್ಯೂಟರ್ IT ಜಾಬ್ಸ್. ಈ ಕೋರ್ಸ್ಗಳು 3 ಮತ್ತು 6 ತಿಂಗಳ ಕೋರ್ಸ್ಗಳಾಗಿವೆ. ಈ ಕೋರ್ಸ್ಗಳನ್ನು ಮಾಡಿದ ನಂತರ ನೀವು ಜಾಬ್ಗೆ ಜಾಯಿನ್ ಆಗಬಹುದು. ಸೆಕೆಂಡ್ ಒನ್, ಮೆಡಿಕಲ್ ಹೆಲ್ತ್ ಜಾಬ್ಸ್. ಈ ಕೋರ್ಸ್ ಕೂಡ 1 ವರ್ಷದ ಕೋರ್ಸ್ ಆಗಿದೆ. ಈ ಕೋರ್ಸನ್ನು ಮಾಡಿದ ನಂತರ ಜಾಬ್ಗೆ ಜಾಯಿನ್ ಆಗಬಹುದು. ಥರ್ಡ್ ಒನ್, ಟೆಕ್ನಿಕಲ್ ಸ್ಕಿಲ್ಸ್. ಈ ಕೋರ್ಸ್ ಕೂಡ 1 ಮತ್ತು 2 ವರ್ಷದ ಕೋರ್ಸ್ಗಳಾಗಿದೆ. ಈ ಕೋರ್ಸ್ಗಳು ಮುಗಿಸಿದ ನಂತರ ಎಲ್ಲ ವಿದ್ಯಾರ್ಥಿಗಳು ಜಾಬ್ಗೆ ಜಾಯಿನ್ ಆಗಬಹುದು. ಆಫೀಸ್ ಬಿಸ್ನೆಸ್ ಜಾಬ್ಸ್, ಕಚೇರಿ ವ್ಯಾಪಾರ. ಈ ಕೋರ್ಸ್ಗಳನ್ನು ಮಾಡಿ ನೀವು ಜಾಬ್ಗೆ ಜಾಯಿನ್ ಆಗಬಹುದು. ಟ್ರಾವೆಲ್ ಸರ್ವಿಸ್ ಜಾಬ್ಸ್. ಈ ಕೋರ್ಸ್ಗಳು ಸಹ ವಿದ್ಯಾರ್ಥಿಗಳು ಮಾಡಬಹುದಾಗಿದೆ. ಸಿಕ್ಸ್ತ್ ಕೋರ್ಸ್, ಕ್ರಿಯೇಟಿವ್ ಸೃಜನಾತ್ಮಕ ಉದ್ಯೋಗಗಳು. ಈ ಕೋರ್ಸ್ಗಳನ್ನು ಸಹ ಮಾಡಿ ವಿದ್ಯಾರ್ಥಿಗಳು ಜಾಬ್ಗೆ ಜಾಯಿನ್ ಆಗಬಹುದು. ಸೆವೆಂತ್ ಒನ್, ಗೌರ್ಮೆಂಟ್ ಶಾರ್ಟ್ ಟೈಮ್ಸ್ ಜಾಬ್ಗಳು. ಈ ಕೋರ್ಸ್ಗಳನ್ನು ಸಹ ಮಾಡಿ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಜಾಬ್ಗೆ ಜಾಯಿನ್ ಆಗಬಹುದು. ಮತ್ತು 10th ಪಾಸಾದ ವಿದ್ಯಾರ್ಥಿಗಳು ಈ ಮೇಲೆ ಕೊಟ್ಟಿರುವ ಎಕ್ಸಾಮ್ಗಳನ್ನು ಬರೆಯುವ ಅವಕಾಶಗಳು ಇದೆ. ಮತ್ತು ಸೆಕೆಂಡ್ PUC ಪಾಸಾದ ವಿದ್ಯಾರ್ಥಿಗಳು ಈ ಮೇಲೆ ಕೊಟ್ಟಿರುವ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೆಯಲು ಅವಕಾಶವಿದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಮತ್ತು ಗ್ರ್ಯಾಜುಯೇಟ್ ಮುಗಿಸಿದ ನಂತರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬರೆಯಲು ಅವಕಾಶವಿರುತ್ತದೆ, ನಿಮಗೆ ಲಭ್ಯವಿರುತ್ತವೆ ಈ ಎಕ್ಸಾಮ್ಗಳು. ಮತ್ತು ಮುಂದಿನ ಪರೀಕ್ಷೆ ಅದರ್ ಪಾಪ್ಯುಲರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಿಮಗೆ ಹೇಳಲು ಇಲ್ಲಿ ನೀಡಿರುವಂಥ ಸೂಚನೆಯ ಪ್ರಕಾರ ನೀವು ಪಾಲಿಸಿದರೆ ನಿಮಗೆ ಜಾಬ್ ಖಂಡಿತವಾಗಿಯೂ ಸಿಗುತ್ತದೆ. ಇಲ್ಲಿಯವರೆಗೆ ಈ ವಿಡಿಯೋ ಮತ್ತು ಈ ಮಾಹಿತಿಯನ್ನು ನೋಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನಿಂದ ಧನ್ಯವಾದಗಳು. ಮತ್ತು ವಿಶ್ವ ವಿಚಾರ ಯೂಟ್ಯೂಬ್ ಚಾನಲ್ನಿಂದ ಮತ್ತೇನಾದರೂ ನಿಮಗೆ ಮಾಹಿತಿಯನ್ನು ಬೇಕಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ ಮತ್ತು ನಮ್ಮ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಮಾಹಿತಿಯನ್ನು ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.